ಗುರುಜಿ, ಪತ್ರವನ್ನ ಓದೋಕೆ ಮುಂಚೆ ನೀವು ಹೇಳ್ತಿದ್ರಿ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರಗಳಿಗೆ ಯಾರು ಮಿತ್ರ ಯಾರು ಶತ್ರು ನಕ್ಷತ್ರಗಳು ಅಂತ ಹೇಳ್ತೀನಿ ಅಂತ. ಅದು ತಿಳಿಸ್ಕೊಡ್ತೀನಿ. ಇನ್ನೊಂದು ವಿಶೇಷ ಅಂದ್ರೆ ಇವತ್ತಿನ ದಿವಸ ಬಹಳ ಮುಖ್ಯವಾಗಿರ್ತಕ್ಕಂಥ ದಿನ. ಮರ್ತೋಗೇ ಇದ್ದೀರಾ, ನಾನು ಮರ್ತೋದ್ನಪ್ಪ ಅಂತ ಅನ್ಕೋಬೇಡಿ. ಅದನ್ನ ವಿಚಾರ ಏನು ಅಂದ್ರೆ ಹೇಳ್ತೀನಿ ಕೇಳಿ. ಇವತ್ತು ಅಷ್ಟಮಿ ತಿಥಿ. ಆದರೆ ಅಷ್ಟಮಿ ತಿಥಿಯಲ್ಲಿ ಸಾಧಾರಣವಾಗಿ ಒಂದು ಅಷ್ಟಮಿ ಅಂದರೆ ಯಾರನ್ನ ನೆನೆಸ್ಕೊಂತೀವಿ? ಕಾಳಭೈರವನ. ಆದರೆ ನಿಜವಾಗ್ಲೂ ಕಾಳಭೈರವ ಅಷ್ಟಮಿ ಅಂತಲೇ ಬಹಳ ವಿಶೇಷ. ಇದು ಎಲ್ಲ ದಿಕ್ಕಲ್ಲಿರ್ತಕ್ಕಂಥ ಕಾಳಭೈರವನ್ನ ಸ್ಮರಣೆ ಮಾಡ್ಕೊಳ್ಳೋ ಒಳ್ಳೆ ಧನುರ್ಮಾಸದ ಕೊನೆಯ ಅಂತ್ಯದಲ್ಲಿರ್ತಕ್ಕಂಥ ಅಷ್ಟಮಿ ತಿಥಿಯನ್ನ ಸ್ಮರಣೆ ಮಾಡ್ಕೊಂತ ಸೂರ್ಯನಾರಾಯಣನ ಉತ್ತರಾಯಣಕ್ಕೆ ಪರಿಪೂರ್ಣವಾಗಿ ಕಾಲಿಡ್ತಾ ಇದ್ದಾನೆ ದಕ್ಷಿಣಾಯನದಿಂದ ಅಂತ ಹೇಳಿ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಏಕೈಕ ಮಾರ್ಗವೇ ಅಷ್ಟಮಿ ತಿಥಿ. ಈ ಅಷ್ಟಮಿಯಲ್ಲಿ ಕಾಳಭೈರವನು ಎಲ್ಲಿಂದ ಉದ್ಭವಿಸ್ದ? ಸಾಕ್ಷಾತ್ ಪರಮೇಶ್ವರನ ಮುಖಾಂತರವಾಗಿ ಬಂದಿರೋನೇ ಕಾಳಭೈರವ. ಕಾಲವನ್ನ ಸಂಹಾರ ಮೂರ್ತಿಯಾಗಿರ್ತಕ್ಕಂಥವನು, ಕಾಳ ಸಂಹಾರವನ್ನ ಕಾಪಾಡೋನು, ಕಾಲವನ್ನ ಸಂರಕ್ಷಣೆ ಮಾಡ್ತಕ್ಕಂಥವನು, ಕಾಲವನ್ನು ತಿರುಗಿಸೋನು ಕಾಳಭೈರವ. ಈ ಕಾಳಭೈರವನು ಎಷ್ಟು ಚೆನ್ನಾಗಿರ್ತಾನೆ ಅಂದ್ರೆ ವ್ಯಾಘ್ರವಾಗಿರ್ತಕ್ಕಂಥ ವ್ಯಾಘ್ರ ಪಕ್ಷಿ. ಆ ವ್ಯಾಘ್ರ ಪಕ್ಷಿ ಜೊತೆಗೆ ವ್ಯಾಘ್ರಾಸನ. ವ್ಯಾಘ್ರ ಆಸನ ಅಂದ್ರೇನೋ ಸಾಕ್ಷಾತ್ ಹುಲಿಯ ಆಸನದಲ್ಲೇ ಇರ್ತಾನೆ. ಅದಾದ ಮೇಲೆ ವ್ಯಾಘ್ರಾಸನ, ವ್ಯಾಘ್ರ ಪಕ್ಷಿ ಜೊತೆಗೆ ವ್ಯಾಘ್ರ ಶ್ವಾನ. ಆ ಶ್ವಾನ ಉಗ್ರವಾಗೇ ಇರೋದ್ರಿಂದ ಉಗ್ರ ಶ್ವಾನ ಅಂತಲೂ ಕರಿತೀವಿ. ಅಂದರೆ ಇದು ಕಾಡಿನ ನಾಯಿಗಳು ಅಂತ ಹೇಳ್ತೀವಿ. ಹೈನಾಸ್ ಅಂತ ನೀವೇನಂತೀರಾ, ಅದು ಕಾಡಿನ ನಾಯಿಗಳು. ಅಂತಹ ಒಂದು ವ್ಯಾಘ್ರವಾಗಿರ್ತಕ್ಕಂಥವನು ಅವನಿಗೆ ವಾಹನ. ಇದು ನಿಜವಾಗ್ಲೂ ಅಂದ್ರೆ ಪಟ್ಟೀಶ್ವರಂ ದುರ್ಗಾಲಿ ನೋಡ್ತಕ್ಕಂಥ ವಿಚಾರ. ಆ ಪಟ್ಟೀಶ್ವರ ದುರ್ಗದಲ್ಲಿ ಇರ್ತಕ್ಕಂಥ ಜಗನ್ಮಾತೆ ಹಿಂಬದಿಯಲ್ಲಿರ್ತಕ್ಕಂಥ ಕಾಳಭೈರವನಿರ್ತಕ್ಕಂಥ ವಿಚಾರ. ಆ ಕಾಳಭೈರವನಿಗೆ ಇರ್ತಕ್ಕಂಥ ಆ ನಾಯಿ ಕಲ್ಲಿನ ವಿಗ್ರಹವೇ ಹೌದು. ಆದರೂ ಆ ಕಲ್ಲಿನ ವಿಗ್ರಹ ವರ್ಷದ ಒಂದು ಅಮಾವಾಸ್ಯೆಯೆಂದು ಪರಿಪೂರ್ಣವಾಗಿ ಅಷ್ಟಮಿಯೆಂದು, ಆ ಅಷ್ಟಮಿ ಯಾವುದು ಅನ್ನೋದು ನಿಮಗೆ ನಾನು ತಿಳಿಸ್ಬೇಕಾದ್ರೆ ನೀವೆಲ್ಲ ಏನು ಮಾಡಬೇಕು? ಕಾಯ್ಬೇಕು. ಯಾತಕ್ಕೆ ಕಾಯ್ಬೇಕು? ಕರ್ಮಗಳನ್ನ ಕಳ್ಕೊಳ್ಳಕ್ಕೆ ಆ ಕ್ಷೇತ್ರಕ್ಕೆ ನೀವು ಹೋಗಬೇಕು. ಆ ನಾಯಿ ಏನು ಅಂದ್ರೆ ಒಂದು ದಿನ ಮಾತ್ರ ಯಾವ ಕಾಲಕ್ಕೂ ಎಲ್ಲರೂ ವಿಗ್ರಹ ನೋಡಕ್ಕೋಸ್ಕರ ಬರ್ತಾರೆ. ಕಲ್ಲಿನ ವಿಗ್ರಹ, ಕಲ್ಲಿನ ಜೊತೆಗೆ ಕಾಳಭೈರವನ ಜೊತೆಗೆ ಕೆತ್ತಿದ್ರು ಸಹ ಆ ಕಲ್ಲಿನ ನಾಯಿ ಆ ದಿನ ಅಷ್ಟಮಿ ಎಂದು, ಆ ಅಮಾವಾಸ್ಯೆ ಅಷ್ಟಮಿ ಎಂದು ಇರೋದೇ ಇಲ್ಲ, ಕಾಣಲ್ಲ. ಏನಪ್ಪ ಕಲ್ಲು ಜೊತೆ ಇದ್ದಿದ್ದ ಕಲ್ಲೇ ಕಾಣಿಸ್ತಾ ಇಲ್ಲ, ನಾಯಿ ಕಾಣ್ತಾ ಇಲ್ಲ, ಬರೀ ವಿಗ್ರಹ ಇದ್ದಾನೆ ಕಾಳಭೈರವ ಅಂದ್ರೆ ಆವತ್ತಿನ ದಿವಸ ನಾಯಿ ಸಂಚಾರ ಹೋಗೋದು ಇಡೀ ಜಗತ್ತಿಗೆ ಇವತ್ತು ಈ ಕಲಿಯುಗದಲ್ಲಿ ನಡೀತಾ ಇದೆ ಅಂದ್ರೆ ಸತ್ಯವೇ ಹೌದು. 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 5 ರಿಂದ 6 ಲಕ್ಷ ಜನ ಬರ್ತು ನೋಡ್ತಾರೆ ಇದಕ್ಕೋಸ್ಕರ. ಕೆಲವರು ಹೌದಾ ನಿಜಾನ ಅನ್ನೋದು ನೋಡಕ್ ಬರ್ತಾರೆ, ಕೆಲವರು ಆಶ್ಚರ್ಯದಿಂದ ಅಯ್ಯೋ ಭಗವಂತ ಅಂತ ನೋಡಕ್ ಬರ್ತಾರೆ, ಕೆಲವರು ಭಕ್ತಿಯಿಂದ ಕಾಳಭೈರವ ಎಲ್ಲೋ ಹೊರಟಿದ್ದಾನೆ, ಬಹಳ ಸಂತೋಷ, ಇನ್ನೂ ಜೀವಂತವಾಗಿದೆ ನಮ್ಮ ಜೀವ ಸಾಕ್ಷಿ, ಇದು ಸತ್ಯ ಅಂತೇಳಿ ನಮಸ್ಕಾರ ಮಾಡಕ್ ಬರ್ತಾರೆ ಎಷ್ಟೋ ಜನ. ಆ ಮಹಾವಿಜಯವಾಗಿರ್ತಕ್ಕಂಥ ಕಾಳಭೈರವ ಇವನಿಗೆ ಒಡೆಹಾರವನ್ನು ನೈವೇದ್ಯ ಮಾಡಿ 7,000 ವರಹಗಳು ಅಂದ್ರೆ 7,000 ರೂಪಾಯಿಗಳನ್ನ ಇವತ್ತಿನ ದಿವಸ ನಾವು ಕೊಟ್ರೆ ಪೂರ್ತಿಯಾಗಿ ಒಂದು ಹೋಮವನ್ನ ಮಾಡಿ ಆ ಕಾಳಭೈರವನಿಗೆ ಸ್ಮರಣೆ ಮಾಡಿಕೊಂಡು ಆ ನೈವೇದ್ಯವನ್ನ ಏನು ಮಾಡ್ತಾರೆ ಇವತ್ತಿಗೂ ಆ 5.5 ಅಡಿ ವಿಗ್ರಹ ಪೂರ್ತಿಯಾಗಿ ತಿಂದು ಹಾಕ್ಬಿಡುತ್ತೆ. ಏನೇ ಆದರೂ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಭೈರವನಿಗೆ ಏನನ್ನು ಕೊಡ್ತಾರೆ? ಬಾಂಗ್ ಅಂತಾರೆ ಉತ್ತರ ಭಾರತದಲ್ಲಿ. ಕೆಲವರೆಲ್ಲ ವಿಸ್ಕಿ ಬ್ರಾಂದಿಯನ್ನ ನಾವುಗಳು ಏನು ಹೇಳ್ತೀವಿ ಕಾಳಭೈರವನಿಗೆ ಕೊಡ್ತಕ್ಕಂಥ ವಿಚಾರ. ಇಲ್ಲಿ ಕಾಶಿನಲ್ಲಿ ಉಜ್ಜಯಿನಿಯಲ್ಲಿ ಕಾಳಭೈರವನಿಗೆ ಬಹಳ ಪ್ರಸಿದ್ಧಿ. ಕಾಶಿನಲ್ಲಿ ಇರತಕ್ಕಂಥದ್ದು ಹೆಣದ ಭಸ್ಮವನ್ನ ಅಭಿಷೇಕ ಮಾಡ್ತಾರೆ ಕಾಳಭೈರವನಿಗೆ. ಆದರೆ ಉಜ್ಜಯಿನಿಯಲ್ಲಿರ್ತಕ್ಕಂಥ ಕಾಳಭೈರವನಿಗೆ ಏನು ಮಾಡ್ತಾರೆ? ಬಹಳ ವಿಶೇಷವಾಗಿರ್ತಕ್ಕಂಥ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು ನಮ್ಮ ಅಂಶವೇ ಆ ವಿಸ್ಕಿ ಬ್ರಾಂದಿ. ಅಂದ್ರೆ ಶನೇಶ್ವರನ ಸ್ಮರಣೆ, ಕರ್ಮಾಧಿಪತಿಯನ್ನ ಹೀರ್ಕೊಂಡ್ಬಿಡ್ತಾನೆ. ಹೇಗೆ ಹಿರ್ಕೊಂತಾನೆ ಅದನ್ನ ನಿಮಗೆ ತಿಳಿಸ್ಕೊಡ್ಬೇಕು. ಕೊಟ್ರೆ ಸಾಕು ಅಂದ್ಕೊಂಡ್ಬಿಡ್ತಾನೆ, ಅಷ್ಟು ಚೆನ್ನಾಗಿ ಹೊಟ್ಟೋಗುತ್ತೆ, ನಿಮಗೆ ಗೊತ್ತಾಗಲ್ಲ. ಅದು ಗೊತ್ತಾಗಬೇಕು ಅಂದ್ರೆ ನಾವು ಈ ಪೂರ್ವಾಷಾಢ ಉತ್ತರಾಷಾಢ ಬೇರೆ ಮುಗಿಸ್ಬೇಕು, ಮಧ್ಯದಲ್ಲಿ ವಿರಾಮ ಬೇರೆ. ಏನ್ ಮಾಡ್ತೀರಾ? ಬರ್ಕೊಂಬಿಡಿ. ಪೂರ್ವಾಷಾಢ ಉತ್ತರಾಷಾಢ ನಂತರ ನಾವುಗಳು ಪ್ರಾರ್ಥನೆ ಮಾಡೋದು ಕಾಳಭೈರವನಿಗೆ. ಏನೇನೋ ಸಂಸ್ಕಾರ, ಏನೇನೋ ಉಳಿತಾಯ ಮಾಡ್ಕೋಬೇಕು ಅದನ್ನ ತಿಳಿಸ್ಕೊಡ್ತೀನಿ. ಮೊದಲಾಗಿ ಬರ್ಕೊಳ್ಳಿ. ಜನ್ಮ, ಸಂಪತ್ತು, ವಿಪತ್ತು, ಕ್ಷೇಮ, ಪ್ರತ್ಯರ, ಸಾಧಕ, ವದ, ಮಿತ್ರ, ಅತಿಮಿತ್ರ. ಏನು ಅಂದ್ರೆ ಸುಮ್ಮನೆ ಯಾಕಪ್ಪ ಇದನ್ನೆಲ್ಲ ಹೇಳ್ಕೊಂಡು ಬಹಳ ಜನಕ್ಕೆ ಇಷ್ಟವಾಗತ್ತೋ ಇಲ್ವೋ ಅಂತ ಅನ್ಕೊಂಡಿದ್ವಿ. ಆದ್ರೆ ಬಹಳ ಜನ ಅಯ್ಯೋ ಗುರುಗಳೇ ನೀವೇನೇ ಬೇಜಾರು ಮಾಡ್ಕೋಬೇಡಿ, ನೀವು ದಯವಿಟ್ಟು ನಮಗಳು ತಿಳಿಸ್ಕೊಳ್ಳಿ, ಅಲ್ಲೇ ನಿಲ್ಲಿಸ್ಬಿಟ್ರಲ್ಲ ಅಂದಿದ್ದಕ್ಕೆ ಇದನ್ನು ಮುಗಿಸ್ಲೇಬೇಕಾಯ್ತು. ಇನ್ನು ಕೇವಲ 2 ದಿವಸದಲ್ಲಿ ಇದಕ್ಕೆ ಮಂಗಳವನ್ನು ಹಾಡ್ಬೋದು. ಅಷ್ಟೂ ನಕ್ಷತ್ರಗಳು 27 ನಕ್ಷತ್ರಗಳನ್ನ ಮುಗಿಸ್ಬೇಕಲ್ಲ, ಅದಕ್ಕೆ ಒಂದು ದಿವಸಕ್ಕೆ 3 ನಕ್ಷತ್ರಗಳು. ಇನ್ನೇನು ಪೂರ್ವಾಷಾಢ ಓದ್ಬಿಡ್ತಾ ಇದ್ದೀನಿ, ಬರ್ಕೊಳ್ಳಿ. ಜನ್ಮ ಪೂರ್ವಾಷಾಢ, ಭರಣಿ, ಪುಬ್ಬ. ಸಂಪತ್ತು ಉತ್ತರಾಷಾಢ, ಕೃತಿಕ, ಉತ್ತರ. ವಿಪತ್ತು ಶ್ರವಣ, ರೋಹಿಣಿ, ಹಸ್ತ. ಕ್ಷೇಮ ಧನಿಷ್ಠ, ಮೃಗಶಿರ, ಚಿತ್ತ. ಪ್ರತ್ಯರ ಶತಭಿಷ, ಆರಿದ್ರ, ಸ್ವಾತಿ. ಸಾಧಕ ಪೂರ್ವಭಾದ್ರ, ಪುನರ್ವಸು, ವಿಶಾಖ. ವದತಾರೆ ಆ ವದೆಯನ್ನ ಪರಿವರ್ತನೆ ಮಾಡ್ಕೊಳ್ಳಕ್ಕೆ ಉತ್ತರ ಭಾರತ. ಯಾವುದಕ್ಕೆ? ಪೂರ್ವಾಷಾಢ ನಕ್ಷತ್ರಕ್ಕೆ ಮಾತ್ರ. ಪುಷ್ಯ, ಅನುರಾಧ. ವದ ಬಂದು ಉತ್ತರಾಭಾದ್ರ, ಪುಷ್ಯ, ಅನುರಾಧ. ಮಿತ್ರ ರೇವತಿ, ಆಶ್ಲೇಷ, ಜ್ಯೇಷ್ಠ.
ಅತಿಮಿತ್ರ, ಅಶ್ವಿನಿ, ಮಖ, ಮೂಲ. ಬಹಳ ಸಂತೋಷವಾಗುತ್ತೆ ಪೂರ್ವಾಷಾಢ ನಕ್ಷತ್ರ ಅಂದ್ರೆ ಜಲರಾಶಿಯಾಗಿರ್ತಕ್ಕಂಥದ್ದು ಈ ಪೂರ್ವಾಷಾಢ ನಕ್ಷತ್ರ ಅಂದ್ಕೋಬಿಡಿ. ಪೂರ್ವಾಷಾಢ ನಕ್ಷತ್ರ ಜಲರಾಶಿ, ಆದರೆ ರಾಶಿ ಕೂತಿರೋದು ಅಗ್ನಿಗ್ರಹ. ಅದಕ್ಕೆ ನೀರು ಐಸ್ ಆದಾಗ ಹೀಟ್ ನೋಡಿ, ನೀರು ತಂಪಪ್ಪ ಕುಡಿತಾ ಇರ್ರಿ, ಹೀಟ್ ಎಲ್ಲ ಕಮ್ಮಿ ಆಗುತ್ತೆ. ನೀರು ಎಷ್ಟು ಕುಡ್ಕೊಂತೀರೋ ವಾಟರ್ ತರಪಿರಿ ಅಂತಾರೆ. ಆದರೆ ಐಸ್ ಮಾತ್ರ ತಿನ್ನಬೇಡಿ, ಗಟ್ಟಿಯಾಗಿರ್ತಕ್ಕಂಥ ನೀರು ಕುಡಿಬೇಡಿ, ಯಾವ ಕಾಲಕ್ಕೂ ಫ್ರಿಡ್ಜಲ್ಲಿಟ್ಟಿರೋ ನೀರು ಕುಡಿಬೇಡಿ ಅಂತೀವಿ. ಉಷ್ಣ, ಹೀಟ್ ನೋಡಿ, ಒಂದೇ ನೀರು ಎರಡು ಭಾಗದ ವಿಚಾರವನ್ನ ಮಾಡತ್ತೆ. ಅಂದರೆ ಈ ರೀತಿ ಐಸ್ ಅಂತ ಹೇಳ್ತಕ್ಕಂಥ ವಿಚಾರ ನಾವುಗಳು ಜೀವನ ಪರ್ಯಂತ ನೋಡ್ತಕ್ಕಂಥ ಹಿಮ ಪೂರ್ವಾಷಾಢ. ಅದಕ್ಕೆ ಆ ಹಿಮವನ್ನ ಪರಿವರ್ತನಾ ಸ್ವರೂಪಕ್ಕೆ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಅವಕಾಶ. ತೇಲತ್ತೆ, ಮುಳುಗತ್ತೆ, ನೀರಾಗಿರುತ್ತೆ, ಮುಳುಗ್ಸೂ ಬಿಡುತ್ತೆ. ಹುಷಾರ್. ಉತ್ತರಾಷಾಢ ಬರ್ಕೊಂಬಿಡಿ ಲಕ್ಷಣವಾಗಿ. ಆ ಜನ್ಮ, ಸಂಪತ್ತು, ವಿಪತ್ತು, ಕ್ಷೇಮ, ಪ್ರತ್ಯರ, ಸಾಧಕ, ವದ, ಮಿತ್ರ, ಅತಿಮಿತ್ರ. ಜನ್ಮ ತಾರೆ ಉತ್ತರಾಷಾಢ ನಕ್ಷತ್ರಕ್ಕೆ ಉತ್ತರಾಷಾಢ, ಕೃತಿಕ, ಉತ್ತರ. ಸಂಪತ್ತು ಶ್ರವಣ, ರೋಹಿಣಿ, ಹಸ್ತ. ವಿಪತ್ತು ಧನಿಷ್ಠ, ಮೃಗಶಿರ, ಚಿತ್ತ. ಕ್ಷೇಮ ಶತಭಿಷ, ಆರಿದ್ರ, ಸ್ವಾತಿ. ಪ್ರತ್ಯರಿ ಪೂರ್ವಾಭಾದ್ರ, ಪುನರ್ವಸು, ವಿಶಾಖ. ಸಾಧಕ ಉತ್ತರಾಭಾದ್ರ, ಪುಷ್ಯ, ಅನುರಾಧ. ವದ ರೇವತಿ, ಆಶ್ಲೇಷ, ಜ್ಯೇಷ್ಠ. ಮಿತ್ರ ಅಶ್ವಿನಿ, ಮಖ, ಮೂಲ. ಅತಿಮಿತ್ರ ಭರಣಿ, ಪುಬ್ಬ, ಪೂರ್ವಾಷಾಢ. ಅಬ್ಬಡ ಮುಗಿಸ್ಬಿಟ್ಟೆ ಅಂತ ನನ್ನ ನೆಮ್ಮದಿ. ಆದ್ರೆ ಏನು ಮಾಡೋದು? ಕರ್ಮಣ್ಯೇವಾಧಿಕಾರಸ್ಯ. ಕಾಳಭೈರವನ ಬಗ್ಗೆ ಮರ್ತು ಹೋದ್ರೆ ಆ ಕಾಳಭೈರವನು ವಿಶೇಷವಾಗಿ ಇವತ್ತು ಅಷ್ಟಮಿಯಂದು ಎಷ್ಟೋ ಜನಕ್ಕೆ ನಾನು ಹೇಳಿದೆ, ಅದಿಮಾನ್ ಕೋಟೆಯಲ್ಲಿ ಹೋಗಿ ಸ್ಮರಣೆ ಮಾಡ್ಕೊಳ್ಳಿ ಎಂದೆ. ಎಷ್ಟು ಜನ ಪಾಪಿಷ್ಟವಾಗಿರ್ತಕ್ಕಂಥ ಜನ್ಮಗಳನ್ನ, ಎಷ್ಟೋ ಜನ ಕಷ್ಟಗಳನ್ನ ನಿವಾರಣೆ ಮಾಡಕ್ಕಾಗದೇ ಇರೋದನ್ನ, ಎಷ್ಟು ಜನದ ಕೈಯಲ್ಲಿ ಸಾಧನೆ ಮಾಡಕ್ಕಾಗದೇ ಇರೋದನ್ನ ಕಠಿಣವಾಗಿ ಸಾಧನೆಯನ್ನ ಮಾಡಿಸಿ, ಮದುವೆಗಳಾಗದಿದ್ದವ್ರನ್ನ ಮದುವೆಯನ್ನ ಮಾಡಿಸಿ, ಜೀವನದಲ್ಲಿ ಮನೆಯನ್ನೇ ಕಟ್ಟಿಕೊಳ್ಳೋದಕ್ಕಾಗದೇ ಇರೋದನ್ನ ಮನೆಯನ್ನು ಕಟ್ಟಿಸಿ, ಜೀವಂತವಾಗಿರ್ತಕ್ಕಂಥ ಶವವಾಗಿರ್ತಕ್ಕಂಥ ಆತ್ಮ ಸಂಚಾರ ಹೆಣವಾಗಿರ್ತಕ್ಕಂಥ ನಮ್ಮ ಜೀವನವನ್ನ ಹಬ್ಬ ಅಂತ ಉಲ್ಲಾಸಪೂರ್ವಕವಾಗಿ ಒಂದು ಹೂವನ್ನು ಅರಳಿಸಿದಾಗೆ ಜೀವನವನ್ನು ಅರಳಿಸಿರೋದು, ಆ ಕಲ್ಲಲ್ಲೂ ಹೂವನ್ನು ತೆಗೆದಿರೋದು ಸಾಕ್ಷಾತ್ ಭಗವಂತ ಒಬ್ಬನೇ, ಆ ಕಾಳಭೈರವ. ಅದಕ್ಕೆ ಅವನ್ನ ಉಗ್ರಶ್ವಾನ, ಶ್ವಾರಮೂರ್ತಿ ಆಗಿರ್ತಕ್ಕಂಥ ಕಾಳಭೈರವ. ದಕ್ಷಿಣ ನೋಡೋದನ್ನ ದಕ್ಷಿಣ ಮೂರ್ತಿ, ದಕ್ಷಿಣದಲ್ಲೇ ನೋಡತಕ್ಕಂಥ ಆಯುಧಗಳನ್ನ ಉಗ್ರವಾಗಿ ಇಟ್ಕೊಳ್ಳೋದ ಉಗ್ರಮೂರ್ತಿ ಸಾಕ್ಷಾತ್ ಆ ಕಾಳಭೈರವ. ಉತ್ತರೇ ಉದಯನ್ಮುಖಿ ಅಂತ ಲಕ್ಷ್ಮೀ ಕಟಾಕ್ಷವನ್ನು ಕೊಡತಕ್ಕಂಥವನು ಅವನೇನೆ. ಅದಕ್ಕೆ ಇಂಥ ಒಂದು ಕಾಳಭೈರವ ದಕ್ಷಿಣ ಕ್ಷೇತ್ರದಲ್ಲಾಗಿರ್ತಕ್ಕಂಥ ತಮಿಳುನಾಡು ಪ್ರಾಂತ್ಯದಲ್ಲೇ ಇರತಕ್ಕಂಥವನು. ಯಾತಕ್ಕೆ ಅಂದ್ರೆ ಪ್ರತಿಷ್ಠಾಪನೆ ಮಾಡಿದವನು ಇನ್ಯಾವರು ಅಲ್ಲ, ಜೈನ ಧರ್ಮದವರು. ಆ ಜೈನ ಧರ್ಮದವರು ಪ್ರತಿಷ್ಠಾಪನೆ ಮಾಡಿರೋದಕ್ಕೆ ಸಾಕ್ಷಿ ರೂಪ ಇವತ್ತು ಅಲ್ಲಿ ಬಾಹುಬಲಿಯಾಗಿರ್ತಕ್ಕಂಥ ಒಂದು ವಿಗ್ರಹ ತನ್ನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಅಂದ್ರೆ ತವ ಧರ್ಮವನ್ನು ಬಿಡದೆ ತಾವು ನಮಸ್ಕಾರ ಮಾಡಿ ಕಾಶಿ ಕ್ಷೇತ್ರದಿಂದನೇ ಕಲ್ಲನ್ನು ತಂದು ಅದಿಮಾನ್ ಅಂತಕ್ಕಂಥ ಒಂದು ಮಹಾರಾಜ ಯೋಗಿರಾಜನಾಗಿರ್ತಕ್ಕಂಥವನು ಅದಿಮಾನ್ ಕೋಟೆದಲ್ಲಿ ಕಟ್ಟಿದ್ದಾನೆ. ಅದಕ್ಕೋಸ್ಕರ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇವತ್ತಿನ ಅಭಿವೃದ್ಧಿಯಾಗಿ ಎಷ್ಟೋ ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗಲಿ. ಕೇವಲ 5 ವರ್ಷಗಳಲ್ಲಿ ಇವತ್ತಿನ ದಿವಸ ರಾಜಗೋಪುರ, ವಿಮಾನ ಗೋಪುರ ಮತ್ತು ಶಿಖರಗಳನ್ನ ಮಾಡಿಸಿಕೊಂಡಿರತಕ್ಕಂಥ ಇಂಥ ಒಂದು ವಿಶೇಷವಾಗಿ ದ್ವಾರಗಳನ್ನು ಮಾಡಿಸಿರ್ತಕ್ಕಂಥ ಕಾಳಭೈರವನಿಗೆ ಉಜ್ಜಯಿನಿ ಅನುಗ್ರಹವನ್ನ ಕೊಡ್ತಕ್ಕಂಥ ವಿಚಾರ.